ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬಳಿ ಪುರಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಒಂದೇ ಕುಟುಂಬದವರಿಗೆ ದಿನಾಂಕ 19/2/2020 ನಂಜಪ್ಪ ಅನ್ನೋರಿಗೆ 8 ಎಕರೆ 28 ಗುಂಟೆ ಮಂಜೂರಾಗಿರ್ತದೆ. ದಿನಾಂಕ 19/2/21 ಈ ಶಾಂತ ಅನ್ನೋರಿಗೆ 2 ಎಕರೆ 34 ಗುಂಟೆ ಗೊತ್ತಾಯ್ತು. ಅದೆಲ್ಲ ಆಗಿದೆ, ಏನಾಗ್ಬೇಕು ಹೇಳಿ ಮನೆ ಅಧ್ಯಕ್ಷ 2 ನಿಮಿಷ. ಇದು ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ. 2021-22ರಲ್ಲಿ. ಓಕೆ. ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು 60 ಎಕರೆ 27 ಗುಂಟೆ ಜಮೀನನ್ನ 2021-22ರಲ್ಲಿ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂಥ ಉಸ್ತುವಾರಿ ಸಚಿವರು ಸೇರಿ 30 ಕೋಟಿ ಹಣವನ್ನು ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಂಜೂರು ಮಾಡಿರ್ತಾರೆ. ಅಧ್ಯಕ್ಷರ ಒಂದ್ ನಿಮಿಷ ನಾನು ಕೇಳಿಸ್ಕೊಂಬಿಡಿ. ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಪುರಬೈರನಹಳ್ಳಿ ಸರ್ವೆ ನಂಬರ್ 2 ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸೊಳ್ಳೆ ಯಾಕೆ ನಾವು 20-20 ಕನೆಕ್ಟ್ ಮಾಡ್ತಾ ಇದ್ರೆ ಫಸ್ಟ್ ಟೈಮ್ ಸೊಳ್ಳೆಯಿಂದ ಕಾಯಿಲೆ ಹರಡ್ತಾ ಇದ್ದಾರೆ. ಮನೆಯ ಕಾಯಿಲೆಗಳಲ್ಲಿ ಸೈಂಟಿಸ್ಟ್ ಕಂಡುಹಿಡಿದಿದ್ದು ಇವತ್ತಿನ ದಿನದಲ್ಲಿ ನಾವು 1970ರಲ್ಲಿ ಸೊಳ್ಳೆಯಿಂದ ಕಾಯಿಲೆಗಳು ಒಬ್ಬರಿಂದೊಬ್ಬರು ಮನೆಯಲ್ಲಿ ಕಂಡುಹಿಡಿಯೋದಕ್ಕೆ ಆಗಸ್ಟ್ 20 ನಾವು ಸೊಳ್ಳೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮ್ಮ ಪಾತ್ರ ಜಾಸ್ತಿ ಇದೆ, ಹೌದಾ? ಮನೆಯಲ್ಲೆಲ್ಲ ಗಂಡಸರೆಲ್ಲ ಕೆಲಸಕ್ಕೆ ಬೆಳಗ್ಗೆ ಹೊರಟಾಗ್ತಾರೆ, ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿರ್ತಾರೆ. ನೀವೇನಾದರೂ ಸ್ವಲ್ಪ ಯಾರಾದರೂ ಎಲ್ಲರೂ ಸಮಸ್ಯೆ ಶುರುವಾಗ್ತದೆ ಮನೆಯಲ್ಲಿ, ಹೌದಾ? ನಾವು ನೋಡ್ತಾ ಇದ್ದೀವಿ ಎಲ್ಲ ಸಣ್ಣ ಮಕ್ಕಳಿಗೆ ಡೆಂಗಿಗಳು ಬರ್ತಾ ಇರೋ ಸಣ್ಣ ಮಕ್ಕಳಿಗೆ, ತುಂಬ ವಯಸ್ಸಾದವರಿಗೆ. ಯಾಕಂದರೆ ಅವರೆಲ್ಲ ಓಡಾಡಲ್ಲ, ಇನ್ನೊಂದು ಕಡೆನೇ ಇರ್ತಾರೆ ಮನೆಯಲ್ಲಿ. ನಾವು ಅಲ್ಲೇ ಮನೆಯಲ್ಲಿ ಉತ್ಪತ್ತಿ ಮಾಡಿಕೊಂಡು ಕಚ್ಚಿಸ್ಕೊತೀವಿ ಅಂತಂದರೆ ಸೊ ಕಾಯಿಲೆ ಅಲ್ಲಿಂದ ನಮ್ಮಲ್ಲಿಂದ ಉತ್ಪತ್ತಿ ಆಗ್ತಾಯಿದೆ, ಅದೇ ಕಾಯಿಲೆಗಳು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಎಷ್ಟು ನೀರು ವಾರಕ್ಕೆ 8 ನೀರು ಇರಬಾರ್ದು. ಒಂದೇನಾದರೂ ನೀರು ಒಂದು ಚಮಚ ನಿಮ್ಮ ಹಳ್ಳಿಗೆ ಆಗುವಷ್ಟು ಉತ್ಪತ್ತಿ ಅಲ್ಲೇ ಆಗ್ತದೆ. ಅದಕ್ಕೆ ವಾರಕ್ಕೊಂದ್ಸಲ ನೀರುಗಳನ್ನ ಬದಲಾಯಿಸಬೇಕು. ಯಾವ ನೀರು ಕೂಡ್ತಾ ಇದೆ ನಾವು ಪಾನಿ ಮಾಡಲಿಲ್ಲ, ವಾರ ಮೇಲೆ ಬಿಟ್ಟರೆ ಬಂದೇ ಬರ್ತದೆ. ಈಗ ಮನೆಗಳಲ್ಲಿ ಕೆಲವು ಟೈಮಲ್ಲಿ ಹೇಳ್ತಾರೆ ಎಲ್ಲ ಟ್ಯಾಂಕಿಂದ ಬರ್ತಾರೆ ಕೇಳ್ತಿರಲ್ಲ, ಕೆಲವು ಹೇಳ್ತಾರೆ ಓವರ್ ಟ್ಯಾಂಕಿಂದ ನೀರು ಬರ್ತಾ ಇದೆ. ನೀರಿಂದ ಬರಲ್ಲ ನೀವು ನಿಮ್ಮ ನೀರು ಮನೆಗಳಲ್ಲಿ ತೊಳೆದಿರ ಕ್ಲೀನಾಗಿ ತುಂಬಿಸ್ತಾ ಇದ್ದೀರ. ಸೊಳ್ಳೆನಾಗಿ ಇದಾಗಿದ್ದು ಏನಾಗಿದ್ದು ನೀರು ತುಂಬಿಸಿದ್ರೆ ನೀವು ಅಂಟಿರ್ತದೆ. ನೀರೆಲ್ಲ ಚೆಂದಾಗಿ ಹೋಗಿ ಸೈಡಲ್ಲಿ ನಡ್ಕೊಂಡಿರ್ತದೆ, ಮತ್ತೆ ನೀರು ಹಾಕಿದ್ರೆ ನೀವೇ ಮಾಡಿದ್ರೆ ಟ್ಯಾಂಕಿಂದ ಬರ್ತಾ ಇದೆ. ಅದಕ್ಕೆ ಕಾರಣ ಜನಗಳಿಗೆ ತುಂಬ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಅಂದರೆ ನಾವು ನಮ್ಮಪ್ಪ ಅದು ಗಣೇಶಕ್ಕೆ ಇವೆಲ್ಲ ಭಕ್ತಿ ಬೆಸಿಗೆ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಗಣೇಶನ ಹಬ್ಬನ ಏನಕ್ಕೆ ಮಾಡಿದ್ರೆ ಸ್ವತಂತ್ರ ತಂದುಕೊಟ್ಟಿದ್ದೆ ಗಣೇಶನ ಹಬ್ಬ. ಸದ್ಗುಡ ಸಂಘನ ಕಟ್ಕೊಂಡು ಯಾರೋ ನಮ್ಮ ತಿಲಕ್ ಅವರು ಶುರು ಮಾಡಿ ಮಹಾರಾಷ್ಟ್ರದಲ್ಲಿ ನಾವು ಹಬ್ಬ ಮಾಡಿದ್ರೆ ಗಣೇಶನ ಹಬ್ಬ ಮಾಡಿದ್ರೆ ಸಂಘಟನೆ ಆಗುತ್ತೆ. ಅವಾಗ ದೈತ್ಯ ಇಂಗ್ಲೆಂಡ್ ವಿರುದ್ಧ ಅಂತ ಇಂಗ್ಲೀಷ್ ವಿರುದ್ಧ ಹೋರಾಡೋದಕ್ಕೆ ನಾವೆಲ್ಲ ಶಕ್ತಿ ಬರುತ್ತೆ ಅಂತ ಒಂದು ಪವಿತ್ರವಾದ ಹಬ್ಬಕ್ಕೆ ಗಣೇಶನ ನಾವು ಪೂಜೆ ಮಾಡೋದು. ಹಾಗಾಗಿ ನಮ್ಮ ಹಿಂದೂಗಳಿಗೆ ಭಾವನೆಗೆ ನೀವು ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿ ಹಬ್ಬಕ್ಕೆ ಒಂದು ಸಂಭ್ರಮಕ್ಕೆ ನೀವು ಕಡಿವಾಣ ಹಾಕೋದು ಬೇಡ. ದಯಮಾಡಿ ಏನಾದ್ರು ಮಾಡಿ ರಿಸ್ಟ್ರಿಕ್ಷನ್ಸ್ ಮಾಡಿ ಇವತ್ತು 10 ಗಂಟೆ ಮೇಲೆ
ಸಡಿಲತೆ ಇಲ್ಲ ಅನ್ನೋದೇ ನಮ್ದು ಮನವಿ ಪೊಲೀಸ್ ಇಲಾಖೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ 9 ಗಂಟೆಯಿಂದ. ಅಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾರ್ಯಕ್ರಮ ಸಡಿಲತೆ ಇದ್ದು ಜನಗಳಿಗೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳಿ ಅನ್ನೋದು ನಮ್ದೊಂದು ಮನವಿ ಪೊಲೀಸ್ ಇಲಾಖೆಗೆ. ಅವರು ಕಾನೂನು ಆದ್ರೂ ಇಲ್ಲ ಒಂದ್ ಕಡೆ ನಮ್ಮ ಹಬ್ಬಕ್ಕೆ ಸಮಾಜದ ಯಾವ ಶಕ್ತಿಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೊಲದಲ್ಲಿ ಹೋದರೆ ನಮಗೆ ಕಾರ್ಮಿಕರ ಸಮಸ್ಯೆ ಇದೆ, ಕಾರ್ಮಿಕ ಹೊಲದಲ್ಲಿ ನಾವು ಹೇಳಿದ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಅವನು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವನು ಹೇಳಿದ ರೀತಿ ಸಡ್ಲ ಕೊಟ್ಕೊಂಡು ಹೋದರೆ ನಮಗೆ ನಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಉತ್ಪಾದನಾ ವೆಚ್ಚನ ನಾವು ಮಾರ್ಕೆಟಲ್ಲಿ ಮೀಟ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಇದ್ರ ಜೊತೆಗೆ ಹೊರದೇಶಗಳ ಒಂದು ಆಕ್ರಮಣ, ನಮ್ಮ ಉತ್ಪನ್ನಕ್ಕೆ ಪೈಪೋಟಿ ಕೊಡ್ತಕ್ಕಂಥ ವಿದೇಶಿ, ಇಲ್ಲಿ ನಾವು ಶಂಕರಣ್ಣರು ಹೇಳಿದ್ರು 10 ರೂಪಾಯಿಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅಂತ ತೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.